ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತೇ ನಾನು ವೆಜಿಟೇಬಲ್ ಸಮೋಸ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನೇ ಟೊಮೆಟೊ ಸಾಸ್ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ತುಂಬ ಸ್ಮೂತಾಗಿ ಬಂದಿದೆ ವೆಜಿಟೇಬಲ್ ಸಮೋಸ. ಒಂದು ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ. ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ಮೈದಾ ಹಿಟ್ಟು, ಒಂದು ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ಮತ್ತು ಅದಕ್ಕೆ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಮಿದುವಾಗಿ ಕಲಿಸ್ಕೊಂಡ್ಬಿಡೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮೊದಲೇ ಜಾಸ್ತಿ ನೀರು ಹಾಕೋದು ಬೇಡ. ಇದನ್ನು ಮೀಡಿಯಮ್ಮು ಪೂರಿ ಮಾಡೋ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋಣ. ಅಂದರೆ ತುಂಬ ಮಿದುವಾಗಿ ಇರುತ್ತೆ. ಇದನ್ನು 10ರಿಂದ ಅಥವಾ 20-25 ನಿಮಿಷ ಆದರೂ ನೆನೆಸ್ಕೊಳ್ಳಿ. 10 ನಿಮಿಷ ಆದರೂ ಸಾಕು. ಈಗ ಮುಚ್ಚಿಟ್ಬಿಡೋಣ. ಇವಾಗ ನಾನು ವೆಜಿಟೇಬಲ್ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಳ್ತಾಯಿದ್ದೀನಿ. ಗಜ್ಜರಿ ಮತ್ತು ಕ್ಯಾಪ್ಸಿಕಮ್, ಕ್ಯಾಬೇಜ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅಲ್ಲ ಮತ್ತು ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಮತ್ತು ಪುದೀನನ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಾದರೂ ಇಟ್ಕೊಳ್ಳಿ, ಇಲ್ಲ ಚಾಪ್ ಆದರೂ ಮಾಡಿ. ಇವಾಗ ಒಂದು ಬಾಣಲಿಗೆ 1 ಸ್ಪೂನ್ ಸಾಕು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಚಿಕ್ಕದಾಗಿ ಚಾಪ್ ಮಾಡಿ ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹೀಗೆ ಒಂದೊಂದು ವೆಜಿಟೇಬಲ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಸಮೋಸ ಸ್ಟಫಿಂಗ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಇಲ್ಲ ವೆಜಿಟೇಬಲ್ ಬಿಡಿಯಾಗಿ ಬಿಟ್ಕೊಳುತ್ತೆ. ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. ಉಳಿದಿರೋಂಥ ವೆಜಿಟೇಬಲ್ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 5ರಿಂದ 10 ನಿಮಿಷ. ಇನ್ನು ಚೆನ್ನಾಗಿ ಕಾಯಿಸ್ತಾ ಇರಬೇಕು. ಈಗ ನಾನು ಜಜ್ಜಿಟ್ಟುಕೊಂಡಿರೋಂಥ ಜೀರಿಗೆ ಮತ್ತು ಕಾಳುಮೆಣಸು, ಕೊತ್ತಂಬರಿ ಕಾಳನ್ನ ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ನಂತರ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂಥ ಪುದೀನ ಮತ್ತು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಆಡಿಸ್ಕೊಳ್ಳೋಣ. ನಾನು ಮೊದಲೇ ಕಾರ್ನ್ಫ್ಲೋರ್ 1 ಸ್ಪೂನ್ ಕಾರ್ನ್ಫ್ಲೋರು ಅದು 3 ಸ್ಪೂನ್ ನೀರಿನಲ್ಲಿ ಕಲಸಿಟ್ಕೊಂಡಿದ್ದೆ. ಇದನ್ನು ಯಾಕೆ ಹಾಕ್ಕೊತಿದ್ದೀನಿ ಅಂದರೆ, ಸಮೋಸ ಸ್ಟಫಿಂಗ್ ಮಾಡೋ ಟೈಮ್, ಅಂದರೆ ಸಮೋಸ ತಿಂಬೋ ಟೈಮ್ನೊಳಗೆ ವೆಜಿಟೇಬಲ್ ಒಂಥರ ಮುದ್ದೆ ಥರ ಇರಲಿ, ತುಂಬಕ್ಕೆ ಅನುಕೂಲ ಆಗಲಿ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ಬೇಡ ಸ್ಕಿಪ್ ಮಾಡಿ. ಈ ಥರ ಈ ಸೈಜಿನಲ್ಲಿ ಎಲೆಯನ್ನು ಹಾಕ್ಕೊಂಡು ಅದಕ್ಕೆ ಇವಾಗ ಈ ಥರ ಸ್ಟಫಿಂಗ್ ಮಾಡೋದು ತೋರಿಸ್ತೀನಿ. ನಿಮ್ಗೆ ಬೇಕಂದರೆ ಇದಕ್ಕೆ ದೊಡ್ಡದಾದ್ರೂ ಮಾಡ್ಕೊಳ್ಳಿ, ಚಿಕ್ಕದಾದ್ರೂ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಮಾಡಿದ್ದೀನಿ. ಈ ಎಲೆಗೆ 1 ಸ್ಪೂನು ನಾವು ರೆಡಿ ಮಾಡ್ಕೊಂಡ್ರಂಥ ವೆಜಿಟೇಬಲ್ ಸ್ಟಫಿಂಗ್ ಹಾಕ್ಕೊತಾ ಇದ್ವಿ. ನೋಡಿ ಫ್ರೆಂಡ್ಸ್, ನನಗೆ ಈ ಥರ ಡಿಸೈನ್ ಬಂದಿದೆ. ಆ ಥರ ಅಷ್ಟೇ ಟ್ರೈ ಮಾಡಿದ್ದೀನಿ. ಈ ಥರ ಬರಲ್ಲ ಅಂದರೆ ಮೋದಕ ಮಾಡ್ತಾರಲ್ಲ ಆ ಟೈಪ್ ಆದರೂ ಮಾಡ್ಕೊಳ್ಳಿ. ಈ ಸಮೋಸದಲ್ಲಿ ಡಿಸೈನ್ ಸುಮಾರಿವೆ. ನಿಮಗೆ ಯಾವುದು ಬರುತ್ತೋ ಅದನ್ನಷ್ಟೇ ಮಾಡಿ. ನೋಡಿ, ಈ ಥರ ಆಗಿದೆ. ಈ ಥರ ಎಲ್ಲವನ್ನು ತುಂಬಿಟ್ಕೊಂಡಿದ್ದೀನಿ ನಾನು.
ಇವಾಗ ನನ್ನ ಕಡೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟು ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒರೆಸ್ಕೊಂಡ್ಬಿಟ್ರೆ ಸಾಕು. ನೋಡಿ ನೀರು ಇವಾಗ ಕುದೀತಾ ಇದೆ. ಇದಕ್ಕೆ ಒಂದೊಂದೇ ಪ್ಲೇಟ್ನ ಇಟ್ಕೊತಾ ಇದ್ದೀನಿ. ಇವಾಗ ಮುಚ್ಚಿ 15-20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸಮೋಸ ರೆಡಿ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.